ಇವತ್ತು DC ಅವ್ರಿಗೆ ಬುಡ ಹೊಡೆದ್ಬಿಟ್ರ ಅಂತ RCB ಅವರು. ಬ್ರೋ ಏನಂದ್ರೆ ರಾಹುಲ್ ಇಲ್ಲಿ ಬರ್ತಾನೆ, ಅವ್ನು ಹೊಡಿತಾನೆ, ನಾವ್ ಅಲ್ಲಿ ಹೋಗ್ತಿವಿ, ನಾವ್ ಹೊಡಿತೀವಿ, ಅದೇ ಆಗ್ತಿದೆ ವರ್ಷ ವರ್ಷ. ಹೌದು. ಮ್ಯಾಚ್ ಒಳ್ಳೆ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಇತ್ತು. 49 ಗೆ ಆಲ್ ಔಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ, ಬಟ್ ಅದೊಂದು ಡಿಸಪಾಯಿಂಟ್ ಆಯ್ತು ಮ್ಯಾಚ್ ಅಲ್ಲಿ. ಚೆನ್ನಾಗಿ ಆಡಿದ್ರು. ಪಡಿಕಲ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ, ಬೆತ್ತಲ್ ಫಾರ್ಮಿಗೆ ಬರ್ತಾ ಇದ್ದಾನೆ. ಇಲ್ಲ, ಈ ಸಲ ಕಪ್ ಹೊಡಿತೀವಿ. ಪಂಜಾಬಿಗೆ ಯಾರು ಹೊಡೆದಿಲ್ಲ, ಪಕ್ಕಾ ನಾವು ಹೊಡೆದಿವಿ. ಮೇ 17 CSK ಹೊಡೆದಿದ್ದೀವಿ. ಮತ್ತೆ ಅವ್ರು ಹೋಮ್ ಗ್ರೌಂಡ್ ಹೋಗಿ ನಾವು ಮತ್ತೆ ಹೊಡಿತೀವಿ. ಮುಂಬೈ ಏನ್ ಮತ್ತೆ ಮೇಲೆ ಬರಲ್ಲ, ಅವ್ರು ಇನ್ನೊಂದ್ 3 ವರ್ಷ ಹಿಂಗೆ ಮನೇಲಿ ಮಂಕೊಂಡಿರ್ತಾರೆ. ಥ್ಯಾಂಕ್ ಯು ಬ್ರೋ. ಬ್ರೋ ಹಂಗೆ ಉಟ್ಕೊಳ್ಳೋ ನಿಮಿಷ. ಬ್ರೋ ಮೊನ್ನೆ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಯಾವ್ದಂದ್ರೆ ಚೆನ್ನೈಯಲ್ಲಿ ಬಂದ್ಬಿಟ್ಟು ಏನಾಯ್ತಂದ್ರೆ ಒಬ್ರು RCB ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಅಲ್ಲಿ ಒಬ್ರು ಹೋಗ್ತಾ ಇದ್ದಿದ್ದು CSK ಅವರು ಸೋತೋಗಿದ್ರು. ಆದ್ರೂ ಕೂಡ 49 ಅನ್ಕೊಂಡು RCB ಅವ್ರನ್ನ ರೇಗಿಸ್ತಿದ್ರು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಬ್ರೋ, ಅವರು ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ ಏನು, ಎಲ್ಲಾ ವರ್ಷನೂ ಮ್ಯಾಚ್ ಆಡ್ಬೇಕು. ಅವ್ರು 2 ವರ್ಷ ಆಡಿಲ್ಲ. ಅವರು ನಮ್ಮಷ್ಟು ವರ್ಷ ಫಸ್ಟ್ IPL ಸೀಸನ್ ಒಳಗಡೆ ಬಂದು ನಮಗೆ ಈಕ್ವಲ್ ಆಗ್ಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಬ್ರೋ ಅದನ್ನೇ ಹೇಳೋದು, ನಾವು ಬಂದ್ಬಿಟ್ಟು 49 ಬ್ರೋ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಬ್ರೋ, ಲೈಫ್ ಅಲ್ಲಿ ಏನೇ ಒಳ್ಳೆ ಕೆಲಸ ಮಾಡ್ಲಿ, 1-2 ಸಲ ಬ್ಯಾನ್ ಆಗಿದ್ದಾರೆ. ನಾವ್ ಎಷ್ಟೇ ಒಳ್ಳೆ ಕೆಲಸ ಒಂದ್ ತಪ್ಪು ಮಾಡಿದ್ರೆ ಸಾಕು, ನಮ್ಮ ಹೆಸರು ಉಳಿಯುತ್ತಾ? ಇನ್ನ 10 ಸಲ ಕಪ್ ಹೊಡೆದ್ರೆ ಅವ್ರಿಗೆ ಬೆಲೆ ಇಲ್ಲ. ಇಷ್ಟೇ ಬ್ರೋ. ಅದೇ ಬ್ರೋ, ನಾವೇನಂದ್ರೆ 49 ಆಲ್ ಔಟ್ ಆಗಿದೆ ನಾವು ಒಪ್ಕೊಳ್ತೀವಿ. ಬಟ್ CSK ದವರು 2 ವರ್ಷ ಬ್ಯಾನ್ ಆಗಿದೀವಿ ಅಂತ ಒಪ್ಕೊಳ್ತಾರ ಅಂತ. ಬ್ರೋ ಈ 2 ವರ್ಷ ಬ್ಯಾನ್ ಆಗಿರೋದು ಅಷ್ಟೇ ಗೊತ್ತು ನಮ್ಗೆ. 5 ಸಲ ಕಪ್ ಹೊಡಿದಾರಲ್ಲ, ಅದ್ರಲ್ಲಿ ಎಷ್ಟ್ ಸಲ ಫಿಕ್ಸ್ ಆಗಿದಾರೋ ಅದಿನ್ನೂ ಯಾರಿಗೂ ಗೊತ್ತಿಲ್ಲ. ಎಷ್ಟ್ ಸಲ ಆಗಿರ್ತಾರೋ ಗೊತ್ತಿಲ್ಲ. ಆತರ ಇರುತ್ತೆ, ಏನ್ ಮಾಡಂಗಿಲ್ಲ. ಅಂದ್ರೆ ಈ ಸಲಿನ ಕಪ್ ನಮ್ದು, ಈ ಸಲ ಫಿಕ್ಸ್ ಬ್ರೋ. ಯಾರಾದ್ರೂ ನಮಗೆ ಪಂಜಾಬ್ ಹೊಡೆದ್ರು ಖುಷಿ ಇದೆ ಪಾಪ. ಅವರು ಒಂದ್ಸಲಿ ನೋಡ್ದಿಲ್ಲ, ಒಳ್ಳೆ ಚೆನ್ನಾಗ್ ಆಡ್ತಾ ಇದಾರೆ, ಎಲ್ಲ ಫಾರ್ಮ್ ಅಲ್ಲಿ ಇದಾರೆ. ಆದ್ರೆ ಪಂಜಾಬ್ಗೂ ನಮ್ಗೂ ಒಳ್ಳೆ ಫೈಟ್ ಇದೆ ಬ್ರೋ. ಬ್ರೋ ನಾವು ನಮ್ ತಪ್ಪನ್ನ ಒಪ್ಕೊಂತೀವಿ, ಅವ್ರ ತಪ್ಪನ್ನ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಒಬ್ಬಗ್ ಅಪ್ಪಗ್ ಹುಟ್ಟಿಲ್ಲ, ಅವ್ರ ಮಿಂಡ್ರಿ ಹುಟ್ಟಿದವ್ರು. ಬನ್ನಿ ಬ್ರೋ. ಈ ಕಡೆ ಬನ್ನಿ ಬ್ರೋ. ಬ್ರೋ ಹೇಳಿ ಬ್ರೋ, ಇವತ್ತು DC ಅವ್ರನ್ನ ಒಂದ್ ಕಡೆಗೆ ಮಲಗಿಸ್ಬಿಟ್ರು RCB ಅವರು ಅಂತ. ಒಂದ್ ಸೈಡ್ ಮಲಗಿಸಿಲ್ಲ ಬ್ರೋ, ಒಂದ್ ಕಡೆ ಸುನಾಮಿನೇ ಮಾಡಿಸ್ಬಿಟ್ರು ಬ್ರೋ. ಹೇಳ್ಬೇಕಾ? ಏನೋ ಮಲ್ಸಿಲ್ಲ, ಬರೀ ಸುನಾಮಿನೇ ಮಾಡಿಸ್ಬಿಟ್ರು. ಸುನಾಮಿ ಸುಂಟ್ರಗಾಲಿ ಯಾವಾಗ್ಲೂ ಒಂದ್ಸಲ ಬರ್ಬೇಕು. ಆದ್ರೆ ಅವತ್ತು ಬರ್ಬೇಕಾದ್ರೆ ಒಂದಿರುತ್ತೆ, ಹೋಗ್ಬೇಕಾದ್ರೆ ಒಂದಿರುತ್ತೆ. ನಾವು ಬರ್ಬೇಕಾದ್ರೆ ನಮ್ದೇ ಇರ್ಬೇಕು ಬ್ರೋ ಯಾವಾಗ್ಲೂ. ಇನ್ನೊಂದೇನಂತಂದ್ರೆ ಮೊನ್ನೆ DC ಅವ್ರು ಬಂದ್ಬಿಟ್ಟು ಹೈಯೆಸ್ಟ್ ರನ್ ನೋಡಿದ್ರು, ಅದು ಪಂಜಾಬ್ ಅವರು ಬೀಟ್ ಮಾಡಿದ್ರು. ಇವತ್ತು ತುಂಬಾ ಲೋಯೆಸ್ಟ್ ನೋಡಿದ್ರು, ಅದು ನಮ್ಮವರು ಬೌಲಿಂಗ್ ಸಖತ್ತಾಗಿ ಹಾಕಿದ್ರು. ಭುವನೇಶ್ವರ ಬಗ್ಗೆ, ಹಜಲ್ವುಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ರೋ ಹಜಲ್ವುಡ್ ಬಗ್ಗೆ ಇವ್ರ ಬಗ್ಗೆ ಹೇಳಕ್ ಇಷ್ಟಪಡಲ್ಲ, ನಮ್ ಟೀಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಕ್ರಿಯೇಟ್ ಆಗ್ಲಿ, ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಆಗ್ಲಿ, ನಮ್ಮಿಂದ ಮಾತ್ರ ಸಾಧ್ಯ ಬ್ರೋ. ಅದು ಬೇರೆ ಯಾರಿಂದ ಸಾಧ್ಯನೇ ಆಗೋದಿಲ್ಲ. ಇದು ಒಂದು ವರ್ಲ್ಡ್ ರೆಕಾರ್ಡ್ ಗೆ ಸೇರ್ಪಡೆ ಆಗ್ಲಿ ಬ್ರೋ, ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ದು ಪವರ್ ಪ್ಲೇ ಅಲ್ಲಂತೂ ಬೌಲಿಂಗ್ ಅಲ್ಲಂತೂ ಮಾತಾಡಂಗೆ ಇಲ್ಲ. ಸೈಕ್ ಆಗಿ ಬೌಲಿಂಗ್ ಮಾಡಿದ್ರು. ಇದೇ ತರ ನೆಕ್ಸ್ಟ್ ಪಂಜಾಬ್ ನ ಬೀಟ್ ಮಾಡುತ್ತಾ ಅಂತ? ಪಂಜಾಬ್ ನ ಬೀಟ್ ಮಾಡ್ತಲ್ಲ ಬ್ರೋ. ಇವಾಗ ಏನಾಯ್ತು ಇಲ್ಲಿ ಸುನಾಮಿ ಅಂತ ಹೇಳಿದ್ನ, ಅಲ್ಲಿ ಸುಂಟ್ರಗಾಳಿನ ಬ್ರೋ. ಅಷ್ಟೇ ಬ್ರೋ ಹೇಳದ್ ನಾನು. ಎಷ್ಟಾಗಿದ್ರೆ ಸುಂಟ್ರಗಾಳಿ ಪಕ್ಕ ಬ್ರೋ. ಬ್ರೋ ಆದ್ರೂ ಕೂಡ ಹೇಟರ್ಸ್ ಇದಾರೆ, ಮತ್ತೆ ನಮ್ಮ ಹತ್ರ 5 ಕಪ್ ಇದೆ ಅಂತಾರೆ. ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ರೋ 5 ಕಪ್ ಇಲ್ಲ ಬ್ರೋ, 10 ಕಪ್ ಇಡ್ಲಿ ನಾವ್ ಹೇಳಕ್ ಬರಕಲ್ಲ. 1 ಕಪ್ ಹೊಡೆದ್ರೆ ಇಡೀ ವರ್ಲ್ಡ್ ನೋಡ್ತಿದೆ ಬ್ರೋ, ಇಡೀ ವರ್ಲ್ಡ್ ನೋಡ್ತಿದೆ. ಆ ತರ ಬ್ರೋ ನಮ್ದು ಕ್ರಿಯೇಟ್ ಅಂದ್ರೆ, ವರ್ಲ್ಡ್ ಕ್ರಿಯೇಟ್ ಅಂದ್ರೆ ಆ ತರ ಮಾಡ್ಬೇಕು. 5 ಕಪ್ ಇರ್ಲಿ 10 ಕಪ್ ಅದು ಇಂಪಾರ್ಟೆಂಟ್ ಅವ್ರ ಬ್ರೋ. ಒಂದ್ಸರಿ ಹೊಡೆದ್ರು ಅದು ಯಾವ ತರ ಹೊಡಿಬೇಕಂತ ತೋರ್ಸ್ಕೊಟ್ಟಿರೋದು ನಾವೇ ಬ್ರೋ. ಅರ್ಥ ಆಯ್ತಾ ಬ್ರೋ? 10 ಟೀಮು ಒಂದ್ ಕಡೆ ನಿಂತ್ಕೊಂಡ್ರೆ ನಮ್ಮ RCB ಒಂದ್ ಕಡೆ ನಿಂತ್ಕೊಂಡು ಆಡ್ತಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನಂತೀರಾ? ಬ್ರೋ ನೀವ್ ಏನ್ ಹೇಳಿದ್ರಿ 10 ಟೀಮ್ ಅಂತ ಹೇಳಿದ್ರಿ, ನಾವ್ ಹೇಳಿದ್ರಿ 11 ಜನ ಅಂತ ಹೇಳಿದ್ರಿ. ನೀವು 10 ಟೀಮ್ 11 ಜನ ಅಂದ್ರೆ ಇಲ್ಲಿ 11 ಜನ ಒಬ್ಬೊಬ್ರು 10 ಟೀಮ್ ಸಮ ಬ್ರೋ. ಆಯ್ತಾ? ಒಬ್ಬೊಬ್ರು 10 ಟೀಮ್ ಸಮ ಇದಾರೆ ಬ್ರೋ. ಅದ್ರ ಮುಂದೆ ಯಾವ ಲೆಕ್ಕ ಬ್ರೋ? ಟೀಮ್ಗಳು 10 ಟೀಮ್ ಯಾವ ಲೆಕ್ಕ ಬ್ರೋ? ಹೇಟರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನ್ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಇಷ್ಟ ಬ್ರೋ. ಅಷ್ಟೇ ಆಲ್ ದ ಬೆಸ್ಟ್. ಬಟ್ ಕಪ್ ಮಾತ್ರ ನಮ್ದೆ. ಥ್ಯಾಂಕ್ ಯು. ಮ್ಯಾಮ್ ಹೇಳಿ, ಇವತ್ತು ಡೆಲ್ಲಿ ಅವ್ರ ಮೇಲೆ ಅಂದ್ರೆ ಡೆಲ್ಲಿ ಅವ್ರಿಗೆ ರಿವೆಂಜ್ ತಗೊಂಡ್ರಂತೀರಾ RCB ಅವರು? ರಿವೆಂಜ್ ತಗೊಂಡಿದೀವಿ. ಅದು ಇಲ್ಲೇ ನೋಡಿದೀವಲ್ಲ ಈಗ ಮ್ಯಾಚ್ ಹೆಂಗಿದೆ ಅಂತ, ಒನ್ ಸೈಡ್ ಆಗಿದೆ. ಅವರು ಎಷ್ಟು ಹೊಡಿದಿದ್ರು ಒಂದು ವಿರಾಟ್ ಕೊಹ್ಲಿ ಸ್ಕೋರ್ ಅಷ್ಟೇ ಇರ್ಲಿಲ್ಲ. ಸುಮ್ನೆ 49 ಆಲ್ ಔಟ್ ಅದಲ್ಲ, ಇಷ್ಟು ರಿಕಾರ್ಡ್ಸ್ ನಾವು ಬ್ರೇಕ್ ಮಾಡಿದೀವಲ್ಲ. ಇವತ್ತು 2 ರಿಕಾರ್ಡ್ಸ್ ಬ್ರೇಕ್ ಮಾಡಿದೀವಿ. ವಿರಾಟ್ ಕೊಹ್ಲಿ 9000 ರನ್ಸ್, ಆಮೇಲೆ
IPL ಹಿಸ್ಟರಿಯಲ್ಲಿ 13 ರನ್ಸ್ಗೆ ಸಿಕ್ಸ್ ವಿಕೆಟ್ಸ್. ಹೌದು. ಈ ರೆಕಾರ್ಡ್ ಬ್ರೇಕ್ ಮಾಡಕ್ ಹೇಳಿ ಆಮೇಲೆ 49 ರನ್ಸ್ ಅಂದ್ರು ನಾವು ಒಪ್ಕೊಂತೀವಿ. Okay. ನಾವು ಯಾವ ಟೀಮ್ ಆದ್ರೂ ನಾವು ಹೇಟ್ರೆಡ್ ಇಲ್ಲ. ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಧೋನಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಮಿಡಿಲ್ ಅಲ್ಲಿ ಜೋಕರ್ಸ್ ಇರ್ತಾರಲ್ಲ, ಆ ಜೋಕರ್ಸ್ ನನ್ಗೆ ಇಷ್ಟ ಆಗಲ್ಲ. ಹೌದೌದೌದೌದು. ಬಟ್ ಏನು ಅಂತಂದ್ರೆ ಈಗ ಎಲ್ರು ಕೂಡ CSK ಇಷ್ಟಪಡ್ತಾರೆ. ಬಟ್ ಮಿಡ್ಲ್ ಅಲ್ಲಿ ಇರೋ ಫ್ಯಾನ್ಸ್ ಗಳು ಒಂದ್ ಸ್ವಲ್ಪ ಇದ್ದಾರೆ. ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಹೇಟ್ ಸ್ಪೆಂಡ್ ಮಾಡ್ತಿದಾರ ಅಂತ. ಈಗ ಕರ್ಮ ರಿಟರ್ನ್ಸ್ ಅಂತೀವಲ್ಲ, CSK ಹೆಂಗೆ ನಮ್ಗೆ ಹೇಟ್ರೆಡ್ ಕೊಟ್ಟಿದ್ದಾರೆ ಅಂತ ಎಲ್ಲಾರ್ಗೂ ಗೊತ್ತು. ಹೌದು. ಏನೇನೋ ಲಾಲಿಪಾಪ್ ಅದೇನೇನೋ ಸುಮ್ನೆ ಜೋಕರ್ಸ್ ತರ ಮಾಡಿದಾರಲ್ಲ. ಈಗ CSK ಪಾಯಿಂಟ್ಸ್ ಟೇಬಲ್ ಅಲ್ಲಿ ಎಲ್ಲಿದೆ, ಎಲ್ಲಿ ಸೌಂಡೇ ಕೇಳಿಸ್ತಾ ಇಲ್ಲ. CSK ಅವ್ರದ್ದು ವಿಸಿಲ್ ಸೌಂಡ್ ಇಲ್ಲ. ಮುಚ್ಕೊಂಡು ಮನೆಗೆ ಹೋಗ್ಬೇಕು. Okay. CSK ಫ್ಯಾನ್ಸ್ ಮಾತ್ರ ನಾನು ಅಂತ ಇದೀನಿ, CSK ಟೀಮ್ ಅಂತ ಇಲ್ಲ. ಹೌದು. ಧೋನಿ ಅಂತ ನನ್ಗೂ ತುಂಬಾ ಇಷ್ಟ, ಟೀಮ್ಸ್ ಅಂದ್ರೆ ಇಷ್ಟ. ಮುಂಬೈ ಇಂಡಿಯನ್ಸ್ ಅಂದ್ರೂ ಇಷ್ಟ ನನ್ಗೆ, ಧೋನಿ ಅಂದ್ರೂ ಇಷ್ಟ. ಬಟ್ ಆ ಫ್ಯಾನ್ಸ್ ಇದಾರಲ್ಲ, ಮುಚ್ಕೊಂಡು ಮನೆಗೆ ಓಡ್ಬೇಕು. Okay. CSK ವಿಸಿಲ್ ಪಡು, ಎಲ್ಲಾ ಮುಚ್ಕೊಂಡು ಮನೆಗೆ ಓಡು. ಓಕೆ, ಇನ್ನೊಂದು ಏನ್ ಗೊತ್ತಾ ಮ್ಯಾಮ್, ಈಗ ಮೊನ್ನೆ ಬಂದ್ಬಿಟ್ಟು ಹೈದರಾಬಾದ್ ಮ್ಯಾಚ್ ಅಲ್ಲಿ ಒಬ್ರು ಹುಡುಗಿ ಹೇಳಿದ್ರು, ಈ ಸಲ ಏನಿದ್ರು ಕೂಡ RCB CSK ಅಥವಾ ಯಾವ್ದು ಪಂಜಾಬ್ ಏನೇನಿದೆ ಎಲ್ಲ ಮನೆಗೆ ಹೋಗ್ಬೇಕು, ಕಪ್ಪು ನಾವೇ ಎತ್ತೋದು ಅಂತ ಹೇಳಿದ್ರು. ಹೈದರಾಬಾದ್ ಹುಡುಗಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ನಾನು ಹೈದರಾಬಾದ್ ಹುಡುಗಿ, ಬಟ್ ನನ್ಗೆ RCB ಅಂದ್ರೆ ಇಷ್ಟ, ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ. ಓಕೆ ಓಕೆ, ಅವ್ರ ಇಂಟೆನ್ಷನ್ SRH ಕಪ್ಪು ಗೆತ್ತಾರೆ ಅಂತ. ಬಟ್ ನನ್ನ ಇಂಟೆನ್ಷನ್ RCB ಈಗ ಈ ಸೀಸನ್ RCB ಎಲ್ಲಾ ಟೀಮ್ಸ್ ಮ್ಯೂಟ್ ಅಲ್ಲೇ ಇರ್ಬೇಕು. RCB ఇవాళ హైప్ ಅಲ್ಲಿ ಇದೆ అಷ್ಟೇ. ఓకే, ಅದನ್ನ తెలుగులో ಹೇಳಿ ಆ ಹುಡುಗಿಗೆ ఏం ಹೇಳಕ್ ఇష్టపడతారా? అప్పుడు మీరు అన్నారు కదా, ఎవరో మీరు నాకు తెలీదు, SRH కప్పు గెలుస్తుంది, అందరూ సైలెన్స్ అయిపోండి అది ఇది ఏమో అన్నారు కదా. నేను చెప్తున్నా RCB కప్పు గెలుస్తుంది. ఒక్కసారి గెలిచినందుకే సునామీ సృష్టించింది బెంగళూరు మొత్తం. ఇంకా రెండోసారి గెలిస్తే నువ్వే చూడు. Okay. మ్యాచ్ అయ్యే వరకు నేను ఏమీ మాట్లాడను, మ్యాచ్ అయిపోయిన తర్వాత మాట్లాడదాం. ఓకే, థ్యాంక్ యూ. థ్యాంక్ యూ. ಈ ಸಲ ಕಪ್ ನಮ್ದೇನಾ ಮತ್ತೆ? ಈ ಸಾಲ ಕೂಡ ಕಪ್ಪು ನಮ್ದು. ಥ್ಯಾಂಕ್ ಯು. ಬ್ರೋ ಹೇಳಿ ಬ್ರೋ, ಇವತ್ತು ಡೆಲ್ಲಿ ಮೇಲೆ ರಿವೆಂಜ್ RCB ಅವ್ರು ತಗೊಂಡ್ರಂತೀರಾ, ಏನಂತೀರಾ? Firstly, I'll thank Delhi Capitals batsmen. Because of them only RCB has won. They haven't batted very well, and even KL Rahul last time he has scored 151. But because of our bowlers like Hazelwood and Bhuvi, who released by SRH, it's a good release from SRH, and for them these RCB has scored very well. And even Virat Kohli haven't played slow. Today he played very fast with the closing of 2 sixes. It's a really good game. ಓಕೆ, ಬಟ್ ಈ ಸಲ ಮತ್ತೆ ನಾವು RCB ಅವ್ರು ಕಪ್ ಹೊಡಿಬಹುದು ಅಂತೀರಾ? Might be because he's not the captain, but should be. Let's see. ಓಕೆ, Waiting for it. ಥ್ಯಾಂಕ್ ಯು. Okay. ಹೇಳಿ ಹೇಗಿತ್ತು ಮ್ಯಾಚು? ಚೆನ್ನಾಗಿತ್ತು. ಓಕೆ, ಅಂದ್ರೆ ಇವತ್ತು ಬೆಂಗಳೂರು ವಿನ್ ಆಯ್ತು. ತುಂಬಾ ಖುಷಿ ಆಗ್ತೈತೆ. ಆ. ಹೇಳ್ಬೇಕಂದ್ರೆ ನಂಗೂ ಗೊತ್ತಿತ್ತು ಗೆಲ್ಲುತ್ತಂತ. 76 ರನ್ ಅಂದ್ರೆ ಖಂಡಿತ ಗೆಲ್ಲುತ್ತಂತ ಗೊತ್ತಿತ್ತು. ಓಕೆ, ಈ ಸಲ ಕಪ್ ನಮ್ದೇನಾ? ಆ. ಓಕೆ, ಥ್ಯಾಂಕ್ ಯು. ಮ್ಯಾಚ್ ನೋಡಿದ್ರಾ ಇವತ್ತು? RCB played very good. ಓಕೆ, Bowling was so good. Hazelwood, Bhuvneshwar Kumar, no matter what it was, fielders was so fielding good, and plus bowlers good. Batsmen gave their best, even everything. Delhi Capitals, like I feel bad, but at least they should give more target than 100. But they also played fine, and RCB played so good. बट लास्ट टाइम दिल्ली 265 रन किया था, पंजाब वाला पूरा उसका मार के जीत गया था. बट आज लोएस्ट स्कोर हो Lowest गया score. उसका. Nothing about that, but Delhi luck is going so bad. Even after they scored highest run, they still lost. And however, this was so low score. And hail RCB. ಓಕೆ, ಥ್ಯಾಂಕ್ ಯು. Thank you. ಬ್ರೋ, ಇವತ್ತು ಡೆಲ್ಲಿ ಮೇಲೆ ರಿವೆಂಜ್ ತಗೊಂಡ್ರಂತೀರಾ, ಏನಂತೀರಾ? ತಗೊಂಡಿದೀವಿ, ಸಖತ್ತಾಗಿ ತಗೊಂಡಿದೀವಿ. ಓಕೆ, ಹೇಳಿ ಹೇಳಿ ಹೇಳಿ. ನಮ್ ಬಾಸೆ ಎಂಡ್ ಮಾಡಿರೋದು ಮ್ಯಾಚ್ ಹಾ. ಸಖತ್ತಾಗಿತ್ತು. ಇನ್ನೂ ಚೆನ್ನಾಗಿ ಆಡ್ತಾರೆ. ನಮ್ದೇ ಮ್ಯಾಚ್, ಈ ಸಲ ಕಪ್ಪು ನಮ್ದೇ. ಬೌಲಿಂಗ್ ಎಲ್ಲ ಹೇಗಿತ್ತು ಇವತ್ತು? ಸಖತ್ತಾಗಿತ್ತು. ಓಕೆ, 76 ರನ್ನಲ್ಲಿ ಮುಗಿಸಿದ್ರು. ಹಜಲ್ವುಡ್, ಭುವನೇಶ್ವರ ಬೌಲಿಂಗ್ ಎಲ್ಲ ಹೇಗ್ ಮಾಡಿದ್ರು ಅಂತ? ಸಖತ್ತಾಗಿ ಮಾಡಿದ್ರು. ಓಕೆ, ಅಂದ್ರೆ ಬೆಂಗಳೂರಲ್ಲಿ ಬಂದು ವಿನ್ ಮಾಡ್ಕೊಂಡು ಹೋಗಿದ್ರು. ಡೆಲ್ಲಿಯಲ್ಲಿ ಇವತ್ತು ಅದು ಲೋ ಸ್ಕೋರ್ ಅಲ್ಲಿ ಹೊಡೆದಿರೋದು ಹೆಂಗಿದೆ? ನಮ್ ಇದ್ರಲ್ಲಿ ಬಂದು ಹೊಡೆದಿರೋದು ಅಷ್ಟೇ ಅಲ್ಲದೆ ಅವ್ರ ಇದ್ರಲ್ಲಿ ನಾವು ಹೊಡೆದಿದ್ದೀವಿ. ಹಾ, ಸಖತ್ತಾಗಿದೆ, ಓಕೆ. ಸೂಪರ್. ಬ್ರೋ, ಏನಂತೀರಾ ಬ್ರೋ, ಹೇಗಿತ್ತು ಮ್ಯಾಚ್? ಮ್ಯಾಚ್ ಮಾತ್ರ ಅಸಲಿ ಬ್ರೋ. ಏನ ಈ ತರ ಮ್ಯಾಚ್ ಯಾವತ್ತೂ ನೋಡಕ್ಕಾಗಲ್ಲ. ನಮ್ಮ RCB ಇದ್ರೆ ಕ್ರೇಜ್ ಇದ್ರೆ RCB. ಹೌದು RCB, ಜೈ RCB. ಬ್ರೋ, ಅದು ಕೂಡ ಇವತ್ತು ಬೌಲಿಂಗ್ ಅಂತೂ ಸೈಕ್ ಆಗಿ ಮಾಡಿದ್ರು. ನಮ್ಮ ಭುವನೇಶ್ವರ್ ಆಗಿರ್ಬೋದು, ಭುವನೇಶ್ವರ್ ಹಜಲ್ವುಡ್ ಆಗಿರ್ಬೋದು, ಏನಂತೀರಾ ಅವ್ರ ಬಗ್ಗೆ? ಯಾವತ್ತು ನಮ್ಮ ಹಜಲ್ವುಡ್ ಭುವನೇಶ್ವರ್ ಬಿಟ್ಕೊಡಕ್ಕಾಗಲ್ಲ. ಯಾಕಂದ್ರೆ ಒನ್ ಅಂಡ್ ಓನ್ಲಿ RCB ಹಜಲ್ವುಡ್, ವಿರಾಟ್ ಇದು ಭುವನೇಶ್ವರ್ ಕುಮಾರ್ ಇದ್ರೇನೆ ಬೌಲಿಂಗ್. ಓಕೆ, ಏನು ಮತ್ತೆ ಈ ತರ ನೆಕ್ಸ್ಟ್ ಕಂಟಿನ್ಯೂ ಆಗಿ ಗೆಲ್ತಾ ಹೋದ್ರೆ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇರೋದೇ GT. ಮತ್ತೆ
ಇದು ಇಷ್ಟು ಬಿಟ್ರೆ ಮತ್ತೆ ಓಕೆ ಥ್ಯಾಂಕ್ ಯು ಬನ್ನಿ ಬ್ರೋ ಹೇಳಿ